ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ಬಿಎಂ ನಾಗರಾಜ್ ಅವರು ಅಧ್ಯಕ್ಷತೆ ವಹಿಸಿ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ತಾಲೂಕಿನಾದ್ಯಂತ ನೆನೆಗುದಿಗೆ ಬಿದ್ದಿರುವ ಕಟ್ಟಡಗಳು, ಅಗತ್ಯವಿರುವ ಆಸ್ಪತ್ರೆ, ವಿದ್ಯಾರ್ಥಿ ವಸತಿ ನಿಲಯ, ಶಾಲಾ ಕಟ್ಟಡ, ಸಮುದಾಯ ಭವನ, ಸಿಬ್ಬಂದಿ ಕೊರತೆ ಬಗ್ಗೆ ಮಾಹಿತಿ ಕೊಡಬೇಕು. ವಿವಿಧ ಇಲಾಖೆಗಳಿಂದ ಹಲವಾರು ಸಮಸ್ಯೆಗಳ ದೂರು ನಮ್ಮ ಗಮನಕ್ಕೆ ಬಂದಿದ್ದು, ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದರು. ಕೆರೆಗಳ ದುರಸ್ತಿ, ಶಿಥಿಲಗೊಂಡಿರುವ ಆರ್ಒ ಘಟಕಗಳ ಮಾಹಿತಿ ಪಡೆದು ದುರಸ್ತಿಗೆ ಗಮನ ಹರಿಸಿ ಎಂದು ಸಹಾಯಕ ಅಭಿಯಂತರಿಗೆ ಸೂಚಿಸಿದ್ದಾರೆ. ನಂಬರ್ 64ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೇವನಕರ ಮತ್ತು ನಂಬರ್ 64 ಹಳೆಕೋಟೆಗೆ ಸೇರಿದ ಕೃಷಿ ಜಮೀನುಗಳಲ್ಲಿ ಹಲವಾರು ಲೇಔಟ್ಗಳು ತಲೆ ಎತ್ತಿದ್ದು, ಸರ್ಕಾರಕ್ಕೆ ಸೂಕ್ತ ತೆರಿಗೆ ವಸೂಲಾತಿ ಮಾಡುವಂತೆ ಪಿಡಿಒ ರಾಜೇಶ್ವರಿಗೆ ತಿಳಿಸಿದ್ದಾರೆ. ನಗರದ ಹೈಸ್ಕೂಲ್ ಮೈದಾನವು ದಾನ ನೀಡಿದ ಜಾಗವಾಗಿದ್ದು, ಅಲ್ಲಿ ವಾಸವಾಗಿರುವ ಜನ ಶಾಲಾ ಮತ್ತು ಕಾಲೇಜುಗಳ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆ. ತಾಲೂಕಿನೆಲ್ಲೆಡೆ ಅಭಿಮತದ ಮೂಲಕ ವರ್ಗಾವಣೆಗೊಳ್ಳುತ್ತಿರುವ ಒಟ್ಟು ಶಿಕ್ಷಕರ ಮಾಹಿತಿ ನೀಡಿದಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಿಸಲು ಸಹಾಯವಾಗುತ್ತೆ ಎಂದರು. ಬಿಇಒ ಗುರಪ್ಪ ಅವರು ಖಾಲಿ ಇರುವ 596 ಹುದ್ದೆಗಳಲ್ಲಿ 455 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ. ದೈಹಿಕ ಶಿಕ್ಷಕರ ಕೊರತೆ ಹೆಚ್ಚಿಸಿರುವ ಬಗ್ಗೆ ಶಾಸಕರಿಗೆ ತಿಳಿಸಿದಾಗ, ಶಾಸಕರು ಅತಿಥಿ ಶಿಕ್ಷಕರಾಗಿ ನೇಮಿಸಿಕೊಳ್ಳಲು ಅವಕಾಶವಿದ್ದಲ್ಲಿ ಸಿಪಿಡಿಎಡ್, ಬಿಪಿಎಡ್ ಪದವೀಧರನ್ನ ನೇಮಿಸಿಕೊಳ್ಳುವಂತೆ ಖಾಸಗಿ ಶಾಲೆಯಲ್ಲಿ ಹೆಚ್ಚುವರಿ ಶಾಲಾ ಶುಲ್ಕದ ಹಾವಳಿ ತಪ್ಪಿಸಲು ತಿಳಿಸಿದ್ದಾರೆ. ಕುರುವಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೃತ್ತಿ ನಿರತ ವೈದ್ಯರು ಸರ್ಕಾರಿ ವೇತನ ಪಡೆದು ಆಸ್ಪತ್ರೆಗೆ ಸರಿಯಾಗಿ ಬಾರದೆ ವೈಯಕ್ತಿಕ ಕ್ಲಿನಿಕ್ಗಳನ್ನು ನಡೆಸ್ತಾ ಇರುವ ಬಗ್ಗೆ ದೂರು ಬಂದಿದ್ದು, ಅಂತಹ ಇನ್ಯಾವುದೇ ವೈದ್ಯರಾಗಲಿ ಸಿಬ್ಬಂದಿಗಳು ಇದ್ದಲ್ಲಿ ಅವರ ಬದಲು ಬೇರೆಯವರನ್ನ ತರುವಲ್ಲಿ ಪ್ರಯತ್ನಿಸಿ ಸಾರ್ವಜನಿಕರಿಗೆ ಸೂಕ್ತ ಸೇವೆ ನೀಡುವಂತೆ ಟಿಎಚ್ಒ ಡಾಕ್ಟರ್ ಈರಣ್ಣ ಅವರಿಗೆ ತಿಳಿಸಿದ್ದಾರೆ. ಕೆಇಬಿ, ಸಾರಿಗೆ, ಸಾಮಾಜಿಕ ಮತ್ತು ಪ್ರಾದೇಶಿಕ ಅರಣ್ಯ ವಲಯ, ಸಮಾಜ ಕಲ್ಯಾಣ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇನ್ನಿತರ ಇಲಾಖೆಗಳ ಬಗ್ಗೆ ಪರಿಶೀಲನೆ ಮಾಡಿ ಸಮಸ್ಯೆಗಳ ಇತ್ಯರ್ಥಕ್ಕೆ ಪ್ರಯತ್ನಿಸುವಂತೆ ಹೇಳಿದ್ದಾರೆ. ಪ್ರೈವೇಟ್ ಬೋರ್ನಿಂದ ರೈತರ ನೀರು ತಿಳ್ಕೊಂಡು ಸರ್ ಅವ್ರಿಗೆ ಪರ್ ಮಂತ್ 9 ಆಗಿದೆ. ಮೊನ್ನೆ ಕೂಡ ಪ್ರಪೋಸಲ್ ಹೋಗಿದೆ ಜಮಾಗತ್ ನೋಡೋದು 13ನೇ ತಾರೀಕು ಲಾಸ್ಟ್ ಟೈಮ್ ನಂದು 13 ತಾರೀಕು ನಂದು ಉಳಿದಿದ್ದು ಪಂಚಾಯತಿಗೆ ಕೊಡಬೇಕು. ಮತ್ತೆ ಈಗೇನು ಕೆರೆ ಖಾಲಿ ಆಗಿದೆ ಅಂತೆಲ್ಲ ಎಕ್ಸ್ಟೆಂಡ್ ಮಾಡೋಕೆ ಅವಕಾಶ ಇದೆ. ಪಂಚಾಯತಿಗೆ ಕೊಡ್ತೀವಿ, ಬಟ್ ರೈತರಿಂದ ನೀರು ತಗೋರಿ, ಕೆಳಗೆ ನೀರು ಬಿಡೋ ತನಕ ರೈತರು ಹಂಗೆ ಕಂಟಿನ್ಯೂ ಮಾಡಿ ಕೊಡ್ತೀವಿ. ನೀರಿಲ್ಲ ಕಂಟಿನ್ಯೂ ಮಾಡಿ, ರೈತರು ಸ್ಟಾಪ್ ಕೊಡ್ರಿ. ಸಮಸ್ಯೆ ಅಂತ ಬಂದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ. 13ಕ್ಕೆ ರಾಜ್ಯದಲ್ಲಿ 13ಕ್ಕೆ ಎಲಮೆಂಟ್ಸ್ ಇಂದ ಕೊಡಲ್ಲ, ಪಂಚಾಯತಿಯಿಂದ ಕೊಡಿಸ್ತೀವಿ ನಾವು. ಗ್ರಾಂಟ್ ಇದಾಗಿದೆ ಸರ್. ಅದರಲ್ಲಿ ಒಂದು ಮುಕ್ತಾಯ ಆಗಿದೆ, ಇನ್ನು 16 ಕಾಮಗಾರಿ ಇದಾವೆ ಸರ್. ಅದರಲ್ಲಿ 15 ಪ್ರಗತಿ ಇದಾವೆ ಸರ್. ಒಂದು ಪ್ರಾರಂಭಿಸ್ಬೇಕು ಸರ್, ಅದೇ ಬೀಜ ತಿಂದಿದ್ದು ಸ್ವಲ್ಪ ಕೋರ್ಟ್ನಲ್ಲಿರೋ ಸಲುವಾಗಿ ಅದು ಪ್ರಾರಂಭಿಸಬೇಕು ಸರ್. ಆಮೇಲೆ ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ 2020-21 ಸಾಲಿನಲ್ಲಿ 30 ವರ್ಕ್ನಲ್ಲಿ 28 ಕಂಪ್ಲೀಟ್ ಆಗಿದೆ ಸರ್. 2 ಕಾಮಗಾರಿ ಬಾಕಿ ಇದೆ. ಅದರಲ್ಲಿ 2 ಕಾಮಗಾರಿನೂ ಪ್ರಗತಿ ಇದಾವೆ ಸರ್. ಅದು 2 ಕಾಮಗಾರಿ ಇದು ಸ್ಕೂಲ್ ಬಿಲ್ಡಿಂಗ್ 20 ಕಾಮಗಾರಿ ಸರ್. ಸ್ಕೂಲ್ ಬಿಲ್ಡಿಂಗ್ ಏನು ಕಾಮಗಾರಿ ಏನು ಕೇಳ್ತಾರೆ? ಒಂದು ಹಚ್ಚೋಳಿ PHC ಪ್ರಗತಿಯಲ್ಲಿದ್ದಾವೆ ಸರ್. ಇನ್ನು ಉಳಿದಿದ್ದು 28 ಕಂಪ್ಲೀಟೆಡ್ ಆಗಿದೆ ಸರ್. ಅದರಲ್ಲಿ ಕೆಲವು ಹಚ್ಚೋಳಿ PHCನಲ್ಲಿ ಏನೇನು ಕೊಟ್ಟಿದ್ದೀರಿ, ನೀವು ಏನೇನು ಮಾಡ್ತಾ ಇದ್ದೀರಿ? ಅಲ್ಲಿ ಕ್ವಾರ್ಟರ್ಸ್ ಸರ್. ಅದು ಕ್ವಾರ್ಟರ್ಸ್ ಏನು ಕ್ವಾರ್ಟರ್ಸ್ ಇದೆ? ಡಾಕ್ಟರ್ಸು ಆಮೇಲೆ ನರ್ಸ್ ಕ್ವಾರ್ಟರ್ಸು, ಆಮೇಲೆ ಡಿ ಗ್ರೂಪ್ 2 ರೂಮ್ ಇದಾವೆ ಸರ್. ಏನೇನಿದ್ದಾರೆ ಈಗ ನಾನು ಮತ್ತೆ ಪ್ರಸ್ತಾಪನೆ ಕೊಟ್ಟಾರೆ. ಮತ್ತೆ ಈಗ ನಿಮಗೆ ಅವ್ರಿಗೆ ಈಗ ಏನು ನಿಮಗೆ ಸಂಪರ್ಕದಾಗಿರೋದಿಲ್ಲ, ನಿಮಗೆ ಅವ್ರಿಗೆ ಈಗ ಏನೇನು ನಿಮ್ಮ ಪಾಡಿಗೆ ನೀವು ಅವ್ರಿಗೆ ಪ್ರಸ್ತಾಪನೆ ಕೊಟ್ಟಿದ್ದು ಮಾಡ್ತೀರಾ, ಇಲ್ಲ ಸಪ್ರೇಟಾಗಿ ನಿಮಗೆ ಈ ಥರ ಏನು ಬಂದಿರುತ್ತೆ ಅದು ಮಾಡ್ತೀರಾ? ಇಲ್ಲ ಸರ್, ಪ್ರಸ್ತಾಪ ಆಗಿ ನಮ್ಮ ಮತ್ತೆ ಬರುತ್ತಲ್ಲ ಸರ್, ಅದನ್ನು ನಾವು ಎಸ್ಟಿಮೇಟ್ ಮಾಡಿ ಮಾಡ್ತಿರೋದು. ಇದು 2000 ಈಗ ಇನ್ನೊಂದು ಏನು ಮಾಡ್ತಾರೆ, ಈಗ ಎಸ್ಟಿಮೇಟ್ ಮಾಡಿ ಕಳಿಸ್ತಿರಲಿಲ್ಲ. ಡಾಕ್ಟರ್ ಕ್ವಾರ್ಟರ್ಸ್ಗೆ ಸಪ್ರೇಟ್ ಆಗುತ್ತೆ ಎಸ್ಟಿಮೇಟ್. ಡಾಕ್ಟರ್ಸ್ ಕ್ವಾರ್ಟರ್ಸ್ ಕೊಡ್ಸ್ಬೇಕಾದ್ರೆ ಅವ್ರದ್ದೇ ಎಸ್ಟಿಮೇಟ್ ಕಾಸ್ಟು ಜಾಸ್ತಿ ಆಗುತ್ತೆ. ಈಗ ನೀವು ಅದರಲ್ಲಿ ಏನು ಮಾಡ್ತೀರಿ, ಅದನ್ನು ಆಮೇಲೆ ಅಲ್ಲಿ ನರ್ಸ್ ಕ್ವಾರ್ಟರ್ಸು ಆಮೇಲೆ ಸಿಬ್ಬಂದಿ ಇದಕ್ಕೆ ಅಂತ ಹೇಳಿ ಇಟ್ಕೊಳ್ತೀವಿ. ಅದಕ್ಕೆ ನಾವು ಯಾವುದಾದ್ರೂ ಟ್ಯಾಲಿ ಮಾಡಿ ದುಡ್ಡು ಹಾಕ್ಬೇಕಂದ್ರೆ ವ್ಯತ್ಯಾಸ ಆಗುತ್ತೆ. ಅದರಲ್ಲಿ
ಅಲ್ಲಿ ಪರ್ಟಿಕ್ಯುಲರ್ ಇದು ಡಾಕ್ಟರ್ದು ಸಪ್ರೇಟ್ ಕೊಡ್ರಿ, ಇದನ್ನು ಸಪ್ರೇಟ್ ಕೊಡ್ರಿ ಅಂತ ಹೇಳ್ತಾರೆ. ನಮಗೆ ನಾರ್ಮ್ಸ್ ಪ್ರಕಾರ ಅದನ್ನು ಮಾಡೋಕ್ಕೆ ಬರೋದಿಲ್ಲ. ಈಗ ಎಸ್ಟಿಮೇಟ್ ಹೆಂಗೆ ಮಾಡ್ತೀರಿ? ಬೈಪಾಸ್ ನಿಮಗೆ ಬೈ ಚಾನ್ಸ್ ನಿಮ್ಗೆ ಏನಾದರೂ ಎಸ್ಟಿಮೇಟ್ ಕಾಸ್ಟು ಏನಾದರೂ ಮಾಡಿದ್ರೆ ಈ ರಿವೇಜ್ ಕಾಸ್ಟ್ ಎಷ್ಟಾಗುತ್ತೆ ಅದನ್ನೆಲ್ಲ ಡಿಪಾರ್ಟ್ಮೆಂಟಿಗೆ ಕೊಡ್ಬೋದಲ್ಲ. ಅವರು ಒಂದು ಇಷ್ಟೇ ಆಗೋದು ಇಷ್ಟೇ ಇರ್ತದೆ ಹೇಳಿ ಅವ್ರು ಇದ್ರ ಪ್ರಕಾರ ಕೊಡ್ತಾರೆ. ಆಮೇಲೆ ನೀವು ಹಾಕಿ ಪಿ ಡಬ್ಲ್ಯೂ ಡಿ ಅವರ ಪರ್ಟಿಕ್ಯುಲರ್ ನಿಮ್ಮದು ಎಸ್ಟಿಮೇಟ್ ಕಾಸ್ಟು ನಿಮ್ಮದು ಇದೆ ಬೇರೆ ಇರುತ್ತೆ. ಈಗ ನಮಗೆ ಹೇಳ್ತೀವಿ ಇಷ್ಟ ಆಗೋದಿಲ್ಲ, ಇಷ್ಟು ಕೊಡಬೇಕಾಗುತ್ತೆ. ಆಮೇಲೆ ಕೆಲವು ಕಡೆಗೆ ಏನು ಮಾಡಿದ್ರಿ, ಕೆಲವು ಕಡೆ 3 ಲಕ್ಷ ತಗೊಂಡು ಕೆಲವು ಕಡೆಗೆ 18, ಕೆಲವು ಕಡೆ 20, ಕೆಲವು 22 ಹೆಂಗೆ ಬೇಕಂದ್ರೆ ತಗೊಂಡ್ರೆ ಏನಾದ್ರು ಜಾಗದ ಇದ್ರ ಮೇಲೆ ತಗೋತೀರಾ ಇಲ್ಲ ಸುಮ್ಮನೆ ರಾಮ್ ಆಗಿ ಎಲ್ಲ ಮಾಡೋ ಕಾಸ್ಟ್ ಎಷ್ಟಾಗುತ್ತೆ ನಿಮಗೆ ಅವರಿಗೆ ಭಾಳ ವ್ಯತ್ಯಾಸ ಆಗುತ್ತೆ. ಗೌರ್ಮೆಂಟ್ ಲೆವೆಲ್ ಆಗಿ SR ಯೂಸ್ ಮಾಡೋದು ಎಲ್ಲ ಕಾಮನ್ SR ಬೇರೆ ಆಗುತ್ತೆ, ಪಿ ಡಬ್ಲ್ಯೂ ಡಿ ಕಾಸ್ಟ್ ಬೇರೆ ಆಗುತ್ತೆ. ಇಲ್ಲ ಬಿಲ್ಡಿಂಗ್ ಕೆಲವು ಕಡೆ ಸಿಮೆಂಟ್ ರೋಡ್ಗಳು ಆಗ್ತೀವಿ, ಕೆಲವು ಕಡೆ ಟೈಮ್ನಾಗ ನಾವು ಟೈಪ್ ಮಾಡಿ ಕೊಟ್ಟಿರ್ತಾರೆ. ಟೆಂಡರ್ದು ಟೈಮ್ ಬಾಂಡ್ ಇರುತ್ತೆ ಸರ್. ನಾವು ಅದ್ರ ಪ್ರಕಾರ ಟೈಪ್ ಮಾಡಿ ಆದ್ಮೇಲೆ ಅವ್ರಿಗೆ ಏನು ಮಾಡ್ತೀವಿ, ಪೆನಾಲ್ಟಿ ಹಾಕ್ತೀರಾ? ನೋಟಿಸ್ಗಳು ಕೊಡ್ತೀವಿ ಸರ್. ಒಂದು ವೇಳೆ ಅವ್ರು ನೋಟಿಸ್ ಕಳಿಸಿ ಮಾಡಿದ್ರೆ ಅವ್ರಿಗೆ ಪೆನಾಲ್ಟಿನೂ ಮಾಡ್ತೀವಿ ಸರ್. ಆಮೇಲೆ ಅವ್ರು ಪೂರ್ತಿ ಬರಲೇ ಇಲ್ಲ ಮಾಡಲೇ ಇಲ್ಲ ಅಂತಂದರೆ ಅದನ್ನ ರಿಸ್ಟನ್ ಕಾಸ್ಟ್ ಮೇಲೆ ರಿಸೈನ್ ಮಾಡ್ಬಿಡ್ತೀವಿ ಸರ್. ಈಗ ನೋಡ್ರಿ, ಮೊನ್ನೆ ನಾವು ಕೆಲವು ಕಡೆ ಪೂಜೆ ಮಾಡಿದ್ವಿ. ಏನಾಯಿತು, ಟೈಮ್ ಆಗ್ಬಿಟ್ಟು ಸರ್, ಡೆಲಿವರಿ ಮಾಡಿ ಸರ್, ಟೈಮ್ ಮಾಡಿ ಈಗೇನು ವಾರದ ತಿಂಗಳ ಕಟ್ಟಿಬಿಡ್ತಾನೆ ಅನ್ನೋ ನಿಮ್ಗೆ ಅವಸರ ಮಾಡಿ ಸುಮ್ಮನೆ ನೀವೇನು ಪೂಜೆ ಮಾಡಿ ಆಮೇಲೆ ಕೆಲವು ಕಡೆ ಜನ ಪೂಜೆ ಮಾಡಬೇಕಾಗಿಲ್ಲ, ಬಿಲ್ಡಿಂಗ್ ಆಗ್ತಾರೆ, ಕಟ್ಟಡ ಆಗ್ತಾರೆ. ಕೆಲವು ಕಡೆ ಹೋಗ್ಬಿಟ್ಟಾರೆ, ಅರ್ಧ ಮಾಡಿ ಹೋಗ್ಬಿಟ್ಟಾರೆ, ಕೆಲವು ಕಡೆ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂತಂದರೆ ನಿಮ್ಮ ಗಮನದಾಗ ಯಾವ ಇಲ್ಲ ಅವ್ರಿಗೆ ಒಂದು ಸ್ವಲ್ಪ ನೋಟಿಸ್ ಮಾಡಿ ಟೈಮ್ ಮಾಡಿ. ಈಗ ಸಿರುಪರ್ ಯಾವುದು ಅಂಗನವಾಡಿ ಸ್ವಲ್ಪ ಬರ್ತಾನೆ ಇಲ್ಲ ಇದು ಮಾಡ್ತಾರೆ. ಪೂರ್ಣಕ್ಕೆ ಅಂದ್ರೆ ಸರ್ ಅದೇ ಬರ್ತಾರೆ ಸರ್. ಯಾಕೆ ಮಾಡಿದ್ರೆ ಮಕ್ಕಳು ಈಗ ಫೈನ್ ಸರ್, ಈಗ ಅಪ್ಡೇಟ್ ಸರ್ ಮಾಡ್ತೀವಿ, ಮತ್ತೆ 3 ತಿಂಗಳು ಲೇಟ್ ಆಗುತ್ತೆ. ಹೊಸ ಇದು ಮಾಡ್ತಾರೆ, ಮತ್ತೆ ಹೊಸ ಏಜೆನ್ಸಿ ಮತ್ತು ಇದೆಲ್ಲ ಮಾಡಿ ತಿಂಗಳೇನಾಗಲ್ಲ ಸರ್. ನಾವು ಬ್ಲಾಕ್ ಲಿಸ್ಟಿಗೆ ಇಡ್ತೀವಲ್ಲ, ಬ್ಲಾಕ್ ಲಿಸ್ಟಿಗೆ ನೋಟಿಸ್ ಮಾಡೋದು ಬೇರೆ ಕಡೆ ಅವ್ರು ಇರ್ತಾರಲ್ಲ, ಅವನು ಲಾಯಕ್ಕಿಲ್ಲ ಅವ್ನು ಬಿಲ್ಡಿಂಗ್ಗಳು ಕಟ್ಟೋಕ್ಕೆ ಅವ್ನು ಟೆಂಡರ್ ಇದು ಮಾಡೋಕ್ಕೆ ಹೇಳ್ತಾರೆ. ಅವ್ನಿಗೆ ಬ್ಲಾಕ್ ಲಿಸ್ಟಲ್ಲಿ ಇರುತ್ತೆ, ಬೇರೆ ಕಡೆಗಳು ಅವ್ನು ಅವಕಾಶ ಕೊಡಲಿ ಅಂತ ಮಾಡೋದು ಒಳ್ಳೆಯದು. ಇಲ್ಲ ಅದೇ ಥರ ಪ್ರಪೋಸ್ ಮಾಡ್ತೀವಿ ಸರ್. ಅಲ್ಲಿ ಮೇಲೆ ಸಿಯಿಂದ ಇದು ಮಾಡಬೇಕು ಅದು. ಬಟ್ ಅವನಿಗೆ ಡಿಸ್ಕೌಂಟ್ ಕಾಸ್ಟ್ ಮೇಲೆ ನಮಗೆ ಎಲ್ಲ ಕಡೆಗೆ ಬಿಲ್ಡಿಂಗ್ಸ್ಗಳು ಬರ್ತಾರೆ, ಕೆಲವು ಕಡೆಗೆ ಜಾಗದ ಕೊರತೆ. ಏನು ಮಾಡ್ತಾರೆ ಇದೆಲ್ಲ ಇಲ್ಲೇ ಆಗಲಿ ಯಾರೇ ಆಗಲಿ ಪ್ರತಿಯೊಂದರಲ್ಲಿ ಯಾವುದೇ ಪ್ರಪೋಸಲ್ ಇದ್ದರೂ ಯಾವುದೇ ಕೊಟ್ಟಿಲ್ಲ ಕೊಟ್ಟಿದ್ದಾರೆ. ಕೆಲವೆಲ್ಲ ಸ್ಯಾಂಕ್ಷನ್ ಆಗಿದ್ದಾರೆ. ಅವ್ರನ್ನೆಲ್ಲ ಜಾಗ ಏನೆಲ್ಲ ಐತೆ ಅವ್ರನ್ನೆಲ್ಲ ಮೊನ್ನೆ ಅಲಾಟ್ ಮಾಡಿದ್ವಿ. ಇನ್ನೂ ಕೆಲವು ಕಡೆಗೆ ಸ್ವಲ್ಪ ಹೋಗಿ ನೋಡ್ಕೊಂಡು ಬಂದು ಮಾಡಿದ್ರೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಣ. ಆಮೇಲೆ ಹಿರಿಯರಿ ಅದೊಂದು ತೊಂದರೆ. ಅಂದರೆ ನಡೆಯಿತು ಅಂತಂದರೆ ಈಗ ಸರ್ಕಾರದ ಇದರಲ್ಲಿ ತೊಗೊಳಕ್ಕೆ ಅವಕಾಶ ಇದೆ. ಆಮೇಲೆ ನಮಗೆ ಸಿರಿಗೇರಿ ಸಮುದಾಯ ಆರೋಗ್ಯ ಕೇಂದ್ರದ್ದು ನಮಗೆ 90 ಕೋಟಿ ಜಿಲ್ಲಾಡಳಿತ ಮತ್ತೆ ನಾನು ಮತ್ತೆ ಬೇಗ ಮಂದಿ ಅಂತ ನಾನು ಇದು ಮಾಡಿಕೊಡ್ತೀನಿ. ಅದಾದ್ಮೇಲೆ ನಾನು ಯಾವ್ದಾದ್ರು ತೊಗೊಳ್ತೀನಿ ಕೊಡ್ರಿ ಅಂತ ಹೇಳಿದ್ದೀನಿ. ಸಾಹೇಬ್ ಹತ್ರ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟಾಗಿ ಮಾತಾಡಿದ್ದೀನಿ. ಇನ್ನೊಂದು ಸಲ ಮಾತಾಡಬೇಕಾಗುತ್ತೆ ಅಂಥವೇನಿರ್ತಂದರೆ ನನಗೆ ಮಾಹಿತಿ ಅವ್ರನ್ನೆಲ್ಲ ಕ್ಲಿಯರಾಗಿ ಕೊಡಲಿ. ಯಾಕಂದರೆ ರದ್ದು ಮಾಡ್ತಾ ಇದೀವಿ ಅಂತಂದೇಳಿ ಮಾಹಿತಿ ಮಾಡಬೇಡಿ ಅಂತ ನಾನು ಮತ್ತೆ ಕೊಡ್ತೀನಿ. ಇನ್ನೊಂದು ಸಲ ನಾನು ಲೆಟ್ರ್ ಕೊಟ್ಟರೆ ಇನ್ನೊಂದು ಸಲ ನೀವು ಕಂಡು ಬಂದಿರೋ ಒಂದು ಸಲ ಇನ್ನೊಂದು ಸಲ ಕಂಡು ಬರ್ತೀನಿ. ಏನೆಲ್ಲ ಮಾಡಿ ಕಳಿಸಿದ್ವಿ ಸರ್, ಅನುದಾನ ಎಲ್ಲ ಇದೆ ಸರ್. ಈಗ ಗ್ರಾಂಟ್ ಬಂದ ತಕ್ಷಣ ಅಲ್ಲ ಡಾಕ್ಟ್ರೆ, ರಾರವಿಂದು ಸಾರು ಹೇಳೋದು ಪ್ರಾರಂಭಿಗಳು ಸರ್ ಅದು ಇದಾಗಿದೆ ಸರ್. ಈಗ ನಮ್ಮ ಎಲೆಕ್ಷನ್ ಒಂದು ನಿಮಿಷ ಸರ್, ಈ ಪರಿಹಾರ ಅನ್ನೋದಾದ್ರೆ ಏನಾಗುತ್ತೆ ಸರ್, ಕುರಿಗಳಿಗೆ ನಮ್ಮ ಕುರಿಮುಕ್ತು ಲ್ಯಾಬರೇಟರಿಗಳಿಂದ ತಗೊಳ್ಳೋದಾಗ ಪ್ರಾಬ್ಲಮ್ ಇದೆ ಸರ್. ಅವ್ರೇನು ಹೇಳ್ತಾರೆ ತಗೊಳ್ಳೋಕೆ ಹಿಡಿದಿದ್ದು ಸತ್ಯ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ FIR ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕ್ಲೇಮ್ ತಗೋಬೇಕು. ಸುಮಾರು ಕ್ಲೇಮ್ಸ್ ಏನಾಗಿದೆ ಸರ್. ನಮ್ಮ ಹತ್ರ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಪ್ರತಿ ಜಾನುವಾರಿಗೆ ಎಕ್ಸ್ಟರ್ನಲ್ 10,000 ರೂಪಾಯಿ ಕೊಡ್ತಕ್ಕಂಥದ್ದು ಸರ್. ಅದು ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ರಿಲೀಸ್ ಮಾಡ್ತಾರೆ. ಬಟ್ ಇಲ್ಲಿ CIR ಫಂಡ್ ಆಗಿರಲಿಲ್ಲ ಅಥವಾ ಎಲೆಕ್ಟ್ರಿಸಿಟಿ ಬೋರ್ಡ್ ಬೇರೆ ಬೇರೆ ಮತ್ತು APMC ಬೇರೆ ಬೇರೆ ಇದೆ. ಈಗ FIR ಮಾಡಿಕೊಂಡು ನಮ್ಮಲ್ಲೇ ಕೊಡೋದಾದ್ರೆ ನಾವು ಪ್ರಸ್ತಾವ ಕಳಿಸ್ತೀವಿ. ಅಲ್ಲಿ ಏನು ಮಾಡ್ತಾರೆ ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಪ್ರೋಚ್ ಆಗ್ತಾರೆ. ಇಲ್ಲ ಅಂತಂದರೆ ಕರೆಂಟ್ ಕೊಡ್ತಾರೆ. ನಮಗೆ ಏನಾಗುತ್ತೆ, FIR ಬಂದಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ನಮ್ಮ ಕೆಲಸ ಏನು ಸರ್, FIR ಬಂದ ತಕ್ಷಣ ಪೋಸ್ಟ್ ಮಾರ್ಟಮ್ ಮಾಡಿ ವ್ಯಾಲ್ಯೂಷನ್ ಕಟ್ಬಿಟ್ಟು ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ನಾವು ಹಾಕ್ತೀವಿ ಸರ್. ಸರ್ ಈಗ ಹೇಳಿದಾವೆ ಸರ್, ಬಟ್ ಡಿಲೇ ಆಗೋ ಸಲುವಾಗಿ ಈ ಥರ 2 years ಮತ್ತೆ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಅದಕ್ಕೆ ಆಮೇಲೆ ಬೇಕಿಲ್ಲ ಅವರೆಲ್ಲ ಕಟ್ಟಿ ಇಟ್ಕೊ. ನೆಕ್ಸ್ಟ್ ಆದಾಗ ಮತ್ತೆ ನಾನು ಅಲಾಟ್ ಮಾಡ್ತೀನಿ. 2 ಪ್ರಗತಿ ಇದಾವೆ ಸರ್. ಒಂದು ಪ್ರಾರಂಭಿಸಬೇಕು ಸರ್, ಒಂದು ಪ್ರಾರಂಭಿಸಿಲ್ಲ ಸರ್.
ಆಮೇಲೆ ಒಂದು ಬದಲಿ ಕಾಮಗಾರಿ ಅಂದಾಜು ಪಟ್ಟಿ ಸಲ್ಲಿಸ್ಬೇಕು ಸರ್ ಅದು. ಯಾವ 7 ಪೆಂಡಿಂಗ್ ಆಗಿದೆ. ಭಾಳ ಸಮಸ್ಯೆ ಅಂತ ಹೇಳಿದ್ರೆ ಚೇಂಜಸ್ ಕೊಡ್ತೀವಿ ಮಳೆ ಅಲ್ಲ ಅಂದ್ರೆ ನಾವು ಸರ್ ಒಂದು ಸಿವಿಲ್ ಸಿದ್ದರಾಮೇಶ್ವರ ಸರ್, ಇನ್ನೊಂದು ಅದು ಬಾಗೇವಾಡಿದು ಚೇಂಜ್ ಆಗಿದೆ CC ರೋಡ್. ನಾವು ಚೇಂಜ್ ಮಾಡಿದ್ವಿ ಸರ್, ಮತ್ತೆ ಈಗ ಅದೇನೋ ಚೇಂಜ್ ಈ ಗೂಗು ಏನಿದೆ ಸರ್, ನಾಯಿಗಳಿದೆ. ಆ ನಾಯಿಗಳು ಹೊರಗಡೆ ಬಂದ್ಬಿಟ್ಟು ದಾಳಿ ಮಾಡ್ತಾರೆ ಸರ್. ಈಗ ಸ್ವಲ್ಪ ಎಲ್ಲ ಹೊರಗಡೆ ಬಂದ್ಬಿಟ್ಟು ಏನಾಗುತ್ತೆ, ಇವರು ಸಾಥ್ ಕೇಳಿದ್ರೆ ತೋಳಗಳು ಇಲ್ಲೇ ಇಲ್ಲ ನಮ್ಮ ಸೈನ್ಸ್ ಪ್ರಕಾರ ಕಾಲ ಟೆಕ್ನಿಕಲಿ ಪ್ರಾಬ್ಲಮ್ ವೈಲ್ಡ್ ಅನಿಮಲ್ಸ್ ಅಂತಂದ್ರೆ ಪಾಸ್ ಆಗ್ತದೆ. ಅದು ಟೆಕ್ನಿಕಲ್ ಅಲ್ಲಲ್ಲ, ನೀವು ಒಂದು ನಿಮಿಷ ಪ್ರಶ್ನೆ ಮಾಡಲ್ಲ. ತೋಳೆಯಿಂದ ಮರಣ ಸತ್ತಿರೋನ್ನ ಮರಣ ಪ್ರಮಾಣ ಪತ್ರ ನೀವು ಕೊಟ್ರೆ ರೈತರಿಗೆ ಪರಿಹಾರ ಬರುತ್ತೆ, ಕರೆಕ್ಟಾ? ಈಗ ನಿಮ್ದು ನಾವು ಕೇಳೋದು, ನಾವು ತೋಳೆ ಇಲ್ಲ ಅಂತ ಸರ್ಟಿಫೈಡ್ ಮಾಡೋಕ್ಕಾಗಲ್ಲ, ಹೌದಲ್ಲ? ಫಾರೆಸ್ಟ್ ನಲ್ಲಿ ಇದ್ದೇ ಇರ್ತಾವ ವೈಲ್ಡ್ ಅನಿಮಲ್. ನೀವೇನು ಹೇಳಿದ್ರಿ, ತೋಳೆಯಿಂದ ಮರಣ ಹೊಂದಿದ ಅಂತ ಕೇಳಿ ನಾವೇನು ಪ್ರಶ್ನೆ ಮಾಡ್ತೀವ? ಇಲ್ಲ ತಾನೆ? ಅದನ್ನು ದಯಮಾಡಿ ಕಳಿಸ್ಕೊಡಿ. ಒಟ್ಟಾರೆ ರೈತರಿಗೆ ಪರಿಹಾರ ಬೇಕು. ಐದಾರು ಇಲಾಖೆನ ಕೊಡಿ, ಇಲ್ಲ ಅರಣ್ಯ ಇಲಾಖೆನ ಕೊಡಿ. ಡಿಲೇ ಮಾಡಬೇಡಿ. ನೀವು ಕೂಡ ದಯಮಾಡಿ ಆ ರೈತರಿಗೆ ಅನ್ಯಾಯ ಆಗಿದೆ, ಅದೇ ಥರನೇ ರೆಕಮೆಂಡ್ ಮಾಡಿ. ನಮ್ಮಲ್ಲಿ ತೋಳೆ ಇಲ್ಲ, ಮರಣ ಹೊಂದಿಲ್ಲ ಅಂತ ಕೊಡಕ್ಕೆ ಹೋಗ್ಬೇಡಿ. ದಯಮಾಡಿ ಮರಣ ಹೊಂದಿಲ್ಲ ಅಂತ ಮಾಡಿದ್ದೀನಿ, ದಯಮಾಡಿ ಅದನ್ನು ಮಾಡಿ, ದಯಮಾಡಿ ಕಳಿಸ್ಕೊಡಿ. ಬಟ್ ನಿಮ್ಮದು ಪ್ರಸ್ತಾವನೆ ಪಾಸಿಟಿವ್ ಆಗಿದೆ. ಅಲ್ಲಿ ರೈತ ಕಂಪ್ಲೇಂಟ್ ಮಾಡಿದ್ದೇನೆ ಸರ್, ತೋಳೆ ಕಳೆದು ಸತ್ತಿದ್ದಾವೆ ಅಂತ ಹೇಳ್ತಾರೆ ಸರ್. ಅದ್ರ ಪ್ರಕಾರ ಡಾಕ್ಟ್ರು ಹೋಗಿದ್ದಾರೆ, ರಿಪೋರ್ಟ್ ಮಾಡಿದ್ದಾರೆ ಸರ್. ಈ ಕುರಿಗಳು ಸತ್ತದಲ್ಲಿ ಸರ್ ತಮಗೆ ತಿಳಿದಾಗಿದೆ ಸರ್, ಪ್ರಕೃತಿ ವಿಕೋಪದಿಂದ ಸಿಡಿಲು ಪಡೆದು ಏನಾದರೂ ಅನಾಹುತ ಆಗಿ ನಿಂತ್ಕೊಂಡು ಹೋದರೆ ನಮ್ಮಿಂದ ಎಷ್ಟು ಕೊಟ್ಟರೆ ನಾವು ಇಮಿಡಿಯೇಟ್ ಪರಿಹಾರ ಕೊಟ್ಬಿಡ್ತೀವಿ ಸರ್. ಒಂದು ವೇಳೆ ಕಾಯಿಲೆ ಬಂದು ಇದಾದ ಹೋದರೆ ಅವರು ಕುರಿ ನಿಗಮ ಮಂಡಳಿಗೆ ಕೊಡ್ತಾರೆ. ಬಟ್ ಇಲ್ಲಿ ಇವರಿಗೆ ವರದಿ ಬಂದಿದೆ ಸರ್, ಇವರು ತೋಳ ಕಡಿದಿಲ್ಲ ಅಂತ ವರದಿ ಮಾಡಿದ್ದಾರೆ ಇವರು ಡಾಕ್ಟ್ರು. ಬಟ್ ಈಗ ನಾನು ಮತ್ತೆ ಅರಣ್ಯ ಇಲಾಖೆ ಕಳಿಸ್ಕೊಟ್ಟಿದ್ದೀನಿ ತಮಗೆ. ಈಗ ರೈತರಿಗಂತೂ ಪರಿಹಾರ ಬೇಕು. ಈಗ ವೈದ್ಯರು ಹೇಳ್ತಿದ್ದಾರೆ ತೋಳ ಕರೆದು ತಿಳ್ಕೊಂಡು ಹೋಗಿದ್ದಾರೆ, ನಿಮಗೆ ಪ್ರಸ್ತಾವನೆ ಕಳಿಸಿದ್ದೀನಿ ನಾನೀಗ. ಅದ್ರ ಈಗ ಮತ್ತೆ ಅವರು ನಿಮ್ಮಿಂದ ಮತ್ತೆ ವರದಿ ಡಿಲೇ ಆಗಬಾರ್ದು. ಹೋಗಿದೆಯಾ? ಇಲ್ಲ. ಅದೇ ಈಗಾಗಲೇ 4 ತಿಂಗಳು ಆಕ್ಚುಲಿ ಡಾಕ್ಟ್ರೆ ತಹಸೀಲ್ದಾರ್ ಹಿಂದಿನ ತಹಸೀಲ್ದಾರ್ ನೀವು ಕಳಿಸಿದ್ದಾರೆ. ನೀವೇ ನೇರವಾಗಿ ನಾನು ಖುದ್ದು ಭೇಟಿ ಮಾಡಿ ಅವ್ರಿಗೆ ಕಳಿಸ್ಬಿಟ್ಟಿದ್ರೆ ಇಷ್ಟೆಲ್ಲ ನೀವು ಓದ್ಬೇಕಿತ್ತು. ನಿಮ್ಮಲ್ಲೇ ಡಿಲೇ ಆಗಿರೋದು 4 ತಿಂಗಳು ಸುಮ್ಮನೆ ಹಾಗೆ ಇಟ್ಕೊಂಡಿರೋ ನಮ್ಮಿಂದ ಬಂದ್ಮೇಲೆ. ಇಲ್ಲಿ ಏನಾಗಿರಲಿ ಬಿಡಿ, ಅದು ಪೇಪರ್ ಎಲ್ಲಿ ಡಿಲೇ ಆಗಿದೆ ನನಗೆ ಖುದ್ದು ಗೊತ್ತು. ದಯಮಾಡಿ ಅದನ್ನ ಫಾಲೋ ಅಪ್ ಮಾಡಿ ನೀವು. ಇದೇ ವೇಳೆ ತಹಶೀಲ್ದಾರ್ ಎಚ್ ವಿಶ್ವನಾಥ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪವನ್ ಕುಮಾರ್, ಎಸ್ ದಂಡಪ್ಪನವರ್, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.